ಹೋಗ್ಲಿ ಬಿಡೋಣ, ನಮ್ಮ ಹತ್ರ 5 ಕಪ್ ಇದಾವೆ, ಈ ಸರಿ ಹೋದ್ರೆ ಹೋಗ್ಲಿ. ಅಲ್ಲ ಕಣ ಮರಿ, 2016-17 ಕಪ್ ಎಲ್ಲ ಮರಿ ಎಲ್ಲಿ ಮಡಗಿದ್ದೀರಾ? ಹೋಗಿ ಬಂದು ಮೂಗಿ ಕೇಳ್ದಂಗೆ ಯಾಕಣ ನಮ್ಮ ಇಷ್ಟಿಕ ಹೊರಿಸ್ತೀರಾ? ಹೋಗ್ಲಿ ಬಿಡೋಣ, ಹೋಗ್ಲಿ. ಹಂಗೆ ದಾರಿ ಬಾ ಮಗನೇ, RCB ಸಪೋರ್ಟ್ ಮಾಡಕ್ ಕಲಿ, ಸರಿನಾ? ಆಯ್ತು ಬಾರಣ್ಣ, ಒಂದು ಟೀ ಕುಡಿಸ್ತೀನಿ, ಮ್ಯಾಟ್ರಲ್ಲೇ ಬಿಟ್ಬಿಡೋಣ, ಯಾರಿಗೂ ಹೇಳ್ಬೇಡ. ಬಾರ ಮಗಲ, ಟೀ ಕುಡ್ಕೊಂಡೆ ಮಾತಾಡೋಣ ಬಾರ. ಅಕ್ಕ, ನನಗೆ ಟೀನು ಕಾಫಿನೂ ಏನೇ ಬೇಡ, ಅವರು RCB ಫ್ಯಾನ್ ಅದಾರ, ಒಂದು ಕಪ್ ಇದ್ರೆ ಕೊಟ್ಬಿಡಕ್ಕ, ಅವ್ರಿಗೆ ಸಾಕು. ಅಕ್ಕ, ನಮ್ಗೇನು ಕಪ್ಪಲ್ಲಿ ಬೇಡ ಕಣಕ್ಕ, ವಯಸ್ಸಾಗಿರೋರು ಕೊಡಕ್ಕ ಕಪ್ಪಲ್ಲಿ ನೆಗದ್ ಬಿಗಿದ್ ಬಿದ್ಬಿಟ್ಟು ಹೋಗಿದ್ರು. ನಾವು ಬೇಕಾದ್ರೆ ಕೈಯಲ್ಲಿ ಬೇಕಾದ್ರೆ ಕುಡ್ಕೋತೀವಿ. ಆಯ್ ಸುಮ್ಮನಿರಪ್ಪ, ಯಾವುದೋ ಒಂದು ತಗೊಂಬತ್ತೀನಿ, ನಾನು ತಗೊಂಬಂದಿದ್ದು ಕುಡೀರಿ. ನೀ ಹೆಂಗ ಕಿತ್ತಾಡ್ತಾರೆ RCBಯರು, ಈ ಚೆನ್ನೈಯರು, ನಾನು ನೋಡಿ ನೋಡಿ ಸಾಕೋ ಹೋಯ್ತು. ಯಾರ ಬರಲಿ RCB ಚೆನ್ನೈ. ಅಕ್ಕ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋದೇ ಇದು ಕಣಕ್ಕ, ಧೋನಿ ಕೊಹ್ಲಿ. ಆಯ್ ಸರಿ ಕಣ್ರಪ್ಪ, ನೀವೇನೋ ಮಾತಾಡ್ತಾರ್ರಿ, ನಾನು ಟೀ ತಗೊಂಬರ್ತೀನಿ. ಮಗ, ಇವತ್ತು ನಡೀತಾ ಇರೋದು ಆ ಮ್ಯಾಚ್ ಎಲ್ಲಿ ಗೊತ್ತಾ? ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಸರಿನಾ? ರಾತ್ರಿ ಮ್ಯಾಚ್ ನೋಡಿ 11 ಗಂಟೆಗೆ ಫೋನ್ ಮಾಡ್ತೀನಿ. 11 ಗಂಟೆ ಫೋನ್ ಮಾಡ್ತೀನಿ, ಫೋನ್ ಇತ್ತು. ನಿಮ್ಮ ಪಿಚ್ಚಲ್ಲಿ ಬಂದೇ ಹೊಡೆದಿದ್ದೀವಿ. ಇದು ನಮ್ಮ ಪಿಚ್ ಕಣ, ಬೆಂಗಳೂರು ನಮ್ಮೂರು. ಅಲ್ಲಿ ಬಂದು ಬಿಡ್ತೀವ, ಚೆತ್ತೀವಿ. ಫೋನ್ ಮಾಡ್ತೀನಿ, ಫೋನ್ ಇತ್ತು ನೈಟು. ಲವ್ 18 ವರ್ಷದಿದ್ದಾನೆ ಕಪ್ ಗೆದ್ದಿಲ್ಲ, ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು ಮ್ಯಾಚ್ ಗೆದ್ಕೊಂಡು ಏನೋ ಮಾಡ್ತೀರಾ? ಉಪ್ಪಿನಕಾಯಿ ಹಾಕ್ಯಂತೀರಾ? ಯಾವಾಗ ಲವ್ ಮಕ್ಕಳೆಲ್ಲ ಮಾತಬೇಡ, ಸರಿಯಾ? ಮ್ಯಾಚ್ ಗೆದ್ಮೇಲೆ ಫೋನ್ ಮಾಡ್ತೀನಿ, ಫೋನ್ ಹೆಚ್ಚು ತಿಗಾ ಮುಚ್ಕೊಂಡು, ಸರಿನಾ?